ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಯೋಧರ ತವರೂರು ನೀರಮಾನ್ವಿ ಗ್ರಾಮ, ತುಮಕೂರಿನ ಮಹಾಲಿಂಗ ಪರಿಸರ ಪ್ರೇಮಿ ಅವರು ಪರಿಸರ ಹಾಗೂ ಸರ್ಕಾರಿ ಶಾಲೆಗಳು ಉಳಿಸಿ ಈ ಒಂದು ಕಾರ್ಯನಿಮಿತ್ತ ಇಡೀ ಕರ್ನಾಟಕ ಸೈಕಲ್ ಜಾತ್ರಾ ಮುಖಾಂತರ ಜಾಗೃತಿಗೊಳಿಸುವ ಕಾರ್ಯಕ್ರಮ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10 ಎಕರೆ ಜಮೀನಿನಲ್ಲಿ ಅರಣ್ಯ ಬೆಳೆಸುವುದು, ಹಾಗೆ ಸರ್ಕಾರದ ಅಧೀನದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಉತ್ತಮ ಸೌಲಭ್ಯ ಒದಗಿಸುವುದು. ಪರಿಸರ ಉಳಿದರೆ ನಾವು ಜೀವಿತ ಇರಬಹುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ದೇಶಭಕ್ತರು, ಪರಿಸರ ಪ್ರೇಮಿಗಳು ಹಾಗೂ ಗ್ರಾಮದ ಹಿರಿಯರಾದ ಕರಿಬಸಪ್ಪ ಗೌಡ, ಅಮರೇಶ ಗೌಡ, ಭೀಮಣ್ಣ ದೊರೆ, ಪಂಪಣ್ಣ ಕುಂಬಾರ, ಮಹೇಶ್ ನಾಯಕ, ಚಂದ್ರುಗೌಡ, ಅಯ್ಯಣ್ಣ ಹುಬ್ಬಳ್ಳಿ, ಧರ್ಮಣ್ಣ ಜೆಲ್ಲಿ, ಗೊಟ್ಟಪ್ಪ, ಪತ್ರಕರ್ತರಾದ ಶರಣ ಬಸವ ನೀರಮಾನ್ವಿ, ಮಾನ್ವಿ ತಾಲೂಕಿನ ಮಾಜಿ ಹಾಗೂ ಹಾಲಿ ಅರೆಸೇನಾಪಡೆ ಸೈನಿಕರು ಹಾಜರಿದ್ದರು. ವರದಿ ನವೀನ್ ಗರುಡ. ಸರ್ಕಾರಿ ಶಾಲೆಗಳೇ ಮಕ್ಕಳನ್ನ ಕಳಿಸ್ಬೇಕು. ಯಾಕೆಂದರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಅದನ್ನೇ ಹೇಳ್ತಿರ್ತೀನಿ. ಯಾಕೆಂದರೆ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇವತ್ತೇನು ಬಡ ಮಕ್ಕಳಾಗಿರ್ಬೋದು, ಬೇರೆ ಬೇರೆ ಯಾವುದೇ ಮಕ್ಕಳಾಗಿರ್ಬೋದು, ವಿದ್ಯಾವಂತರಾಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಸರ್ಕಾರಿ ಶಾಲೆ. ಯಾಕೆಂದರೆ ಈ ದೇಶವನ್ನು ಕಟ್ಟಿ ಬೆಳೆಸ್ತವರು ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರು. ಸರ್ಕಾರಿ ಶಾಲೆ ಉಳಿಲೇಬೇಕು ಅಂತಂದರೆ ಅದಕ್ಕೆ ಪ್ರತಿಯೊಬ್ಬರು ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿ ಅಲ್ಲಿರುವಂಥ ಸರ್ಕಾರಿ ಶಾಲೆನ ಉಳಿಸ್ಬೇಕು. ಮತ್ತು ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸಿದ್ದೀವಿ ಅಂತ ಸುಮ್ಮನಿರಬಾರ್ದು. ಎಲ್ಲರೂ ಕೂಡ ಗ್ರಾಮಸ್ಥರು ಹೋಗಿ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಬಂದಿದ್ದಾರಾ, ಮಕ್ಕಳು ಓದ್ತಾ ಇದ್ದಾರಾ, ಶಾಲೆಗೆ ಏನು ಬೇಕು, ಮೂಲಭೂತ ಸೌಕರ್ಯ ಏನು ಬೇಕು, ಅದನ್ನು ನಾವು ನಮ್ಮನ್ನು ಆಳ್ತಾ ಇರೋಂಥ ರಾಜಕಾರಣಿಗಳ ಯಾವುದೇ ಪಕ್ಷದರ ಆಗಿರ್ಬೋದು ಅವ್ರನ್ನ ಕೇಳಬೇಕು. ನಮಗೆ ಈ ಥರ ಬೇಕು, ನಮ್ಮ ಸರ್ಕಾರಿ ಶಾಲೆಗೆ ಈ ಥರ ಬೇಕು, ಒಂದು ಪೇಂಟ್ ಹೊಡಿಬೇಕು, ಒಂದು ಶೌಚಾಲಯನೋ, ಒಂದು ನೀರು ಕುಡಿಯೋದು ವ್ಯವಸ್ಥೆನೋ ಯಾವುದಾದ್ರೂ ಒಂದಾಗಿರಲಿ, ಅದನ್ನು ನಾವು ಕೇಳಿ ಪಡ್ಕೊಂಡು ನಮ್ಮ ಶಾಲೆಯನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಪ್ರತಿ ಗ್ರಾಮಸ್ಥರು ಕೂಡ ಮಾಡಬೇಕು. ಯಾಕೆಂತಂದರೆ ಇವತ್ತು ನಮ್ಮ ಶಾಲೆಯಲ್ಲೇ, ನಮ್ಮ ಊರಲ್ಲಿ ಶಾಲೆ ಇತ್ತು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಹೋಗಿ ಬರ್ತಾರೆ. ಇವಾಗ ನಮ್ಮ ಊರಿನ ಶಾಲೆಯನ್ನು ಮುಚ್ಚಿದ್ರೆ ನಾವು 5-6 ಕಿಲೋಮೀಟರ್ ಕಂಡರ ಊರಿಗೆ ಹೋಗಿ ನಾವು ವಿದ್ಯೆಯನ್ನು ಕಲಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂದರೆ ಸರ್ಕಾರಿ ಶಾಲೆ ಅತಿ ಮುಖ್ಯ. ದಯವಿಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ನಾವು ಉಳಿದ್ರೆ ನಮ್ಮ ಒಂದು ವಾತಾವರಣ ಉಳಿಯುತ್ತೆ. ಅದೇ ರೀತಿಯಾಗಿ ಸರ್ಕಾರಿ ಶಾಲೆ ಉಳಿದರೆ ನಮ್ಮ ಜೀವನ ಸುಮಧುರವಾಗಿ ಸಾಗುತ್ತೆ. ಹೀಗಾಗಿ ಅವರು ಇಡೀ ಕರ್ನಾಟಕದಾದ್ಯಂತ ಒಂದು ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಹೇಳುವಂಥ ಒಂದು 2 ಹಿತನುಡಿಗಳನ್ನು ನಮ್ಮ ಗ್ರಾಮಸ್ಥರು ಕೇಳಿ ಈ ಮಾತುಗಳನ್ನು ನಮ್ಮ ಜೊತೆಗಿರುವಂಥ ಎಲ್ಲ ನಾಗರಿಕರಿಗೆ ತಿಳಿಸಬೇಕಾಗಿ ಈ ಮೂಲಕ ನಾನು ಕೇಳಿದ್ದೇನೆ.